ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ಮಧುಮೇಹದ ಸಮಸ್ಯೆ ಇರುವವರು ಯಾವ ಆಹಾರವನ್ನು ರಾತ್ರಿ ವೇಳೆ ತಪ್ಪಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಉಪ್ಪುಭರಿತ ಆಹಾರ, ಬಿ ಮೊಸರು, ಸಿ ಅನ್ನ, ಡಿ ಮುದ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಂಜೆ 7 ಗಂಟೆಯ ನಂತರ ಹೆಚ್ಚು ಉಪ್ಪಿನಾಂಶವಿರುವ ಆಹಾರವನ್ನು ಸೇವಿಸಿದರೆ ಹೃದಯ ಮತ್ತು ರಕ್ತನಾಳಗಳು ದೊಡ್ಡ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತವೆ ಹಾಗೂ ರಾತ್ರಿ ಮೊಸರು ತಿನ್ನುವುದರಿಂದ ಕಫದೋಷ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರ ಮತ್ತು ಸರಳವಾಗಿ ಜೀರ್ಣವಾಗುವ ಆಹಾರ ಪದಾರ್ಥವನ್ನು ಸೇವಿಸುವುದು ಒಳ್ಳೆಯದು. ಎರಡನೇ ಪ್ರಶ್ನೆ: ಯಾವ ಕಾಯಿಲೆಯನ್ನು ಮೂಕ ಕೊಲೆಗಾರನೆಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಬಿಪಿ, ಸಿ ಹೃದಯಾಘಾತ, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಪಿ. ಅಧಿಕ ರಕ್ತದೊತ್ತಡವು ಮೂಕ ಕೊಲೆಗಾರನಾಗಿದ್ದು ಅದು ಒಬ್ಬ ವ್ಯಕ್ತಿಯನ್ನು ಹೃದಯದ ಸಮಸ್ಯೆಗಳಿಗೆ ಮುಂದೂಡುತ್ತದೆ. ನಾವು ಹೆಚ್ಚು ಉಪ್ಪನ್ನು ಸೇವಿಸಿದಾಗ ಅದು ನಮ್ಮ ದೇಹವು ಹೆಚ್ಚುವರಿ ದ್ರವವನ್ನು ಉಳಿಸಿಕೊಳ್ಳಲು ಕಾರಣವಾಗುತ್ತದೆ. ಇದು ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಅಪಧಮನಿಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಕಾಲಾನಂತರದಲ್ಲಿ ನಮ್ಮ ಅಪಧಮನಿಗಳ ಮೇಲಿನ ಈ ನಿರಂತರ ಒತ್ತಡವು ಅವುಗಳನ್ನು ಹಾನಿಗೊಳಿಸುತ್ತದೆ. ಮೂರನೇ ಪ್ರಶ್ನೆ: ಕಂಡದ್ದೆಲ್ಲ ತಿನ್ನಬೇಕೆಂಬ ಜಿಹ್ವಾ ಚಪಲವನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಜಾಯಿಕಾಯಿ, ಬಿ ಚಕ್ಕೆ, ಸಿ ಆಮ್ಲ, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಎ ಜಾಯಿಕಾಯಿ. ಚಯಾಪಚಯ ಹೆಚ್ಚಿಸಲು ಅನುಕೂಲಕರವಾಗಿರುವ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೇರಳವಾಗಿದೆ. ಇನ್ನು ಕಂಡದ್ದೆಲ್ಲ ಸೇವಿಸಬೇಕೆಂಬ ಜಿಹ್ವಾ ಚಪಲವನ್ನು ನಿಯಂತ್ರಣದಲ್ಲಿರಿಸಲು ಜಾಯಿಕಾಯಿ ಸಹಾಯಕಾರಿಯಾಗಿದೆ. ಇನ್ನು ಇದನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸಬೇಕು ಎಂದು ನೋಡುವುದಾದರೆ ಅರ್ಧ ಚಮಚಕ್ಕಿಂತ ಕಡಿಮೆ ಅಥವಾ ಚಿಟಿಕೆಯಷ್ಟು ಬಳಸಿದರೆ ಸಾಕು. ನಾಲ್ಕನೇ ಪ್ರಶ್ನೆ: ಯಾವ ಹಣ್ಣು ವಿಶ್ವದ ಅತ್ಯಂತ ದುಬಾರಿ ಹಣ್ಣುಗಳಲ್ಲಿ ಒಂದಾಗಿದೆ? ಆಪ್ಷನ್ಸ್: ಎ ಮಾವು, ಬಿ ದ್ರಾಕ್ಷಿ, ಸಿ ಡ್ರ್ಯಾಗನ್, ಡಿ ಊಟಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ. ರೂಬಿ ರೋಮನ್ ದ್ರಾಕ್ಷಿ ವಿಶ್ವದ ಅತ್ಯಂತ ದುಬಾರಿ ಹಣ್ಣುಗಳಲ್ಲಿ ಒಂದಾಗಿದೆ. ಇದನ್ನು ಜಪಾನ್ನಲ್ಲಿ ಮಾತ್ರ ಬೆಳೆಸಲಾಗುತ್ತದೆ. ಇದು ಭಾರತದಲ್ಲಿ ಮಾರಾಟವಾಗುವ ದ್ರಾಕ್ಷಿಗಿಂತ 3-4 ಪಟ್ಟು ದೊಡ್ಡದಾಗಿದೆ. 20 ಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚು ತೂಕವಿರುತ್ತದೆ. ಐದನೇ ಪ್ರಶ್ನೆ: ರಾತ್ರಿ ಕುಡಿದ ನಂತರ ನಿಮ್ಮ ದೇಹವನ್ನು ನಿರ್ವಿಷಗೊಳಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಮಜ್ಜಿಗೆ, ಸಿ ನಿಂಬೆ ರಸ, ಡಿ ಉಪ್ಪು ನೀರು. ಸರಿಯಾದ ಉತ್ತರ ಆಪ್ಷನ್ ಎ ನೀರು. ರಾತ್ರಿ ಕುಡಿದ ನಂತರ ನಿಮ್ಮ ಯಕೃತ್ತಿನ ಆರೈಕೆಯನ್ನು ಮಾಡುವುದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಗತ್ಯವಾಗಿದ್ದು, ಆಲ್ಕೋಹಾಲ್ ದೇಹವನ್ನು ನಿರ್ಜಲೀಕರಣಗೊಳಿಸಿ ತಲೆನೋವು, ಆಯಾಸದಂತಹ ಅಹಿತಕರ ಅನುಭವವನ್ನುಂಟು ಮಾಡುವುದರಿಂದ ಸಾಕಷ್ಟು ನೀರು ಕುಡಿಯುವುದು ದೇಹವನ್ನು ಪುನರ್ಜಲೀಕರಣಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ವಿಷವನ್ನು ಹೊರಹಾಕಲು ಯಕೃತ್ತಿಗೆ ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ: ಖಾಲಿ ಹೊಟ್ಟೆಯಲ್ಲಿ ಕಾಳು ಮೆಣಸು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಎದೆ ಉರಿ, ಸಿ ತೂಕ ನಷ್ಟ, ಡಿ ಜೀರ್ಣಶಕ್ತಿ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಿಟಿಕೆಯಷ್ಟು ಕಾಳು ಮೆಣಸನ್ನು ಹಾಕಿಕೊಂಡು ಸೇವನೆ ಮಾಡುವುದರಿಂದ ಇದು ತೂಕ ಕಳೆದುಕೊಳ್ಳಲು ನೆರವಾಗುತ್ತದೆ. ಕಾಳುಮೆಣಸು ಮತ್ತು ಬಿಸಿ ನೀರು ದೇಹದಲ್ಲಿ ಚಯಾಪಚಯ ಕ್ರಿಯೆ ಹೆಚ್ಚಿಸುವುದು. ಇದರಿಂದ ಕ್ಯಾಲರಿ ದಹಿಸಿ ತೂಕ ಕಳೆದುಕೊಳ್ಳಲು ಸಹಕಾರಿಯಾಗಿದೆ. ಏಳನೇ ಪ್ರಶ್ನೆ: ಕಾಫಿ ಉತ್ಪಾದಿಸುವಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ ಮೊದಲನೇ ಸ್ಥಾನ, ಬಿ 4ನೇ ಸ್ಥಾನ, ಸಿ 6ನೇ ಸ್ಥಾನ, ಡಿ 8ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 6ನೇ ಸ್ಥಾನ. ಕಾಫಿ ರಫ್ತು ಉತ್ತಮ ವ್ಯವಹಾರಗಳಲ್ಲಿ ಒಂದಾಗಿದ್ದು ಜಗತ್ತಿನಾದ್ಯಂತ ಕಾಫಿಯ ಬೇಡಿಕೆ ತುಂಬ ಹೆಚ್ಚಾಗಿದೆ. ಭಾರತವು 6ನೇ ಅತಿದೊಡ್ಡ ಕಾಫಿ ಉತ್ಪಾದಿಸುವ ದೇಶವಾಗಿದೆ. 8ನೇ ಪ್ರಶ್ನೆ:
ಮುಟ್ಟಿನ ನೋವನ್ನು ಕಡಿಮೆ ಮಾಡಲು ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಯಾವ ಸಮಸ್ಯೆ ಕಾಡಬಹುದು? ಆಪ್ಷನ್ಸ್: ಎ ಹೊಟ್ಟೆ, ಬಿ ಹೃದಯ, ಸಿ ಗರ್ಭಕೋಶ, ಡಿ ಅಂಡಾಶಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೋವು ನಿವಾರಕಗಳನ್ನು ಅತಿಯಾಗಿ ತೆಗೆದುಕೊಳ್ಳುವುದರಿಂದ, ವಿಶೇಷವಾಗಿ ಪ್ರಿಸ್ಕ್ರಿಪ್ಷನ್ ಅಲ್ಲದ ಎನ್ಸೈಡ್ಗಳು ವಾಕರಿಕೆ, ಆಸಿಡ್ ರಿಫ್ಲೆಕ್ಸ್ ಅಥವಾ ಮಲಬದ್ಧತೆಯಂತಹ ಪ್ರತಿಕೂಲ ಅಡ್ಡ ಪರಿಣಾಮಗಳನ್ನು ಉಂಟುಮಾಡಬಹುದು ಮತ್ತು ನಿಮ್ಮ ಹೊಟ್ಟೆಯ ಒಳಪದರಕ್ಕೆ ಹಾನಿಯನ್ನು ಉಂಟುಮಾಡಬಹುದು. ಕೆಲವು ಔಷಧಿಗಳು ನಿಮ್ಮ ಎದೆಯು ಸಂಕುಚಿತಗೊಂಡಂತೆ ನಿಮಗೆ ಅನಿಸುತ್ತದೆ. ಇದು ತಾತ್ಕಾಲಿಕ ಅನಿಯಮಿತ ಹೃದಯ ಬಡಿತಕ್ಕೂ ಕಾರಣವಾಗುತ್ತದೆ. 9ನೇ ಪ್ರಶ್ನೆ. ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಅಂಶವು ಕಡಿಮೆಯಾದರೆ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಬೆವರುವಿಕೆ, ಬಿ ಅತಿಸಾರ, ಸಿ ವಾಂತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೃದಯ, ನರಗಳು ಮತ್ತು ಸ್ನಾಯುಗಳ ಅತ್ಯುತ್ತಮ ಕಾರ್ಯವನ್ನು ಬೆಂಬಲಿಸಲು, ಸ್ನಾಯುವಿನ ಚೇತರಿಕೆಯ ದರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ಕೊರತೆಯು ಅತಿಯಾದ ಬೆವರುವಿಕೆ, ವಾಂತಿ, ಅತಿಸಾರ, ಮೂತ್ರಪಿಂಡದ ಅಸ್ವಸ್ಥತೆಗಳಿಗೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ. ಯಾವ ವಿಟಮಿನ್ ರಕ್ತಹೀನತೆ ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ6, ಸಿ ವಿಟಮಿನ್ ಇ, ಡಿ ವಿಟಮಿನ್ ಬಿ12. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ12. ವಿಟಮಿನ್ ಬಿ12 ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಭಾಗವಹಿಸುತ್ತದೆ. ಹೀಗಾಗಿ ಈ ವಿಟಮಿನ್ ಕೊರತೆಯು ರಕ್ತಹೀನತೆ ಮತ್ತು ಅದಕ್ಕೆ ಸಂಬಂಧಿತ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ. ತಾಮ್ರದ ಲೋಟ ಅಥವಾ ಪಾತ್ರೆಯಲ್ಲಿ ಇಟ್ಟ ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಏನು ಲಾಭ? ಆಪ್ಷನ್ಸ್: ಎ ಪ್ರತಿರಕ್ಷಣಾ ವ್ಯವಸ್ಥೆ, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ಮಲಬದ್ಧತೆ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಾಮ್ರವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ಸಾಮರ್ಥ್ಯವನ್ನು ಸುಧಾರಿಸಲು, ಮಲಬದ್ಧತೆ ಮತ್ತು ಆಮ್ಲೀಯತೆಯನ್ನು ತಡೆಗಟ್ಟಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯಕಾರಿಯಾಗಿದೆ. ತಾಮ್ರದ ಪಾತ್ರೆಯೊಳಗಿನ ನೀರನ್ನು ಕುಡಿಯುವುದು ನಿಮ್ಮ ಆರೋಗ್ಯಕ್ಕೆ ಮತ್ತಷ್ಟು ರಕ್ಷಣೆಯನ್ನು ಒದಗಿಸುತ್ತದೆ. ತಾಮ್ರವು ಹೃದಯಕ್ಕೆ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುವಲ್ಲಿ, ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಮತ್ತು ಥೈರಾಯ್ಡ್ ಗ್ರಂಥಿಯ ಸುಗಮ ಕಾರ್ಯಾಚರಣೆಯನ್ನು ಖಾತ್ರಿಪಡಿಸುವಲ್ಲಿ ಅದರ ಪಾತ್ರ ದೊಡ್ಡದು ಎಂದು ಅನೇಕ ಅಧ್ಯಯನಗಳು ನಿರೂಪಿಸಿವೆ. ಮುಂದಿನ ಪ್ರಶ್ನೆ. ವೀರ್ಯ ತಡೆ ಹಿಡಿದರೆ ಪುರುಷರಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಮೂತ್ರಕೋಶ ಹಾನಿ, ಬಿ ಶಿಶ್ನ ನೋವು, ಸಿ ಕಳಪೆ ವೀರ್ಯ, ಡಿ ನಿಮಿರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವೀರ್ಯವು ಪುರುಷರ ದೇಹದಲ್ಲಿ ಉತ್ಪತ್ತಿಯಾಗುವ ರಸವಾಗಿದ್ದು, ಅದು 24 ಗಂಟೆಗಳ ಕಾಲ ರೂಪುಗೊಳ್ಳುತ್ತದೆ. ಇದು ಅವರಲ್ಲಿ ದೇಹದಲ್ಲಿ ಮೂತ್ರವನ್ನು ತಯಾರಿಸುವ ವಿಧಾನವನ್ನು ಹೋಲುತ್ತದೆ. ಇದನ್ನು ತಡೆಯಲು ಸಾಧ್ಯವಿಲ್ಲ ಅಥವಾ ಅದನ್ನು ತಡೆಯಲು ಯಾವುದೇ ವ್ಯಕ್ತಿ ಪ್ರಯತ್ನಿಸಲೂಬಾರದು. ಒಂದು ವೇಳೆ ಮನುಷ್ಯನು ತನ್ನ ವೀರ್ಯವನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದಾಗ ಅದು ಅವನ ಮೂತ್ರಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಮೂತ್ರ ಮತ್ತು ವೀರ್ಯದಿಂದ ಹೊರಬರುವ ಟ್ಯೂಬ್ ಒಂದೇ ಆಗಿರುವುದರಿಂದ ವೀರ್ಯವನ್ನು ಹೊರಹಾಕುವುದನ್ನು ನಿಲ್ಲಿಸಿದರೆ ಅದು ನಿಮ್ಮ ಮೂತ್ರಕೋಶದ ಕೊಳವೆಯ ಮೇಲೂ ಪರಿಣಾಮವನ್ನು ಬೀರುತ್ತದೆ ಮತ್ತು ಇದು ನಿಮ್ಮ ಶಿಶ್ನ ನೋವಿಗೂ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ. ಫಲವತ್ತಾದ ಮೊಟ್ಟೆಯನ್ನು ಗರ್ಭಾಶಯದಲ್ಲಿ ಅಳವಡಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್: ಎ 1 ವಾರ, ಬಿ 15 ದಿನ, ಸಿ 1 ತಿಂಗಳು, ಡಿ 3 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಎ 1 ವಾರ. ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಗೋಡೆಗಳಿಗೆ ಅಂಟಿಕೊಳ್ಳಲು ಸಾಮಾನ್ಯವಾಗಿ 6 ರಿಂದ 10 ದಿನಗಳವರೆಗೆ ಬೇಕಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.